ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಎ ಮತ್ತು ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ ಈ ಮೂರು ತಂಡಗಳ ನಡುವೆ ಇದೀಗ ಟ್ರೀ ಸೀರೀಸ್ ಆಯೋಜಿಸಲಾದ್ರೆ ಆಗಿತ್ತು. ಆದ್ರೆ ಶ್ರೀಲಂಕಾ ವಿರುದ್ಧ ನಮ್ಮ ಭಾರತ ತಂಡ ಸೋಲೋ ಪಂದ್ಯವನ್ನು ಕೂಡ ಗೆದ್ದಿತ್ತು. ಆದ್ರೆ ಈ ಪಂದ್ಯದಲ್ಲಿ ಅಂದ್ರೆ ಅಫ್ಘಾನಿಸ್ತಾನ ಎ ವಿರುದ್ಧ ಅಬ್ಬರಿಸಿ ಬೊಬ್ಬರಿದಿದ್ದಾರೆ ವೈಭವ್ ಸೂರ್ಯವಂಶಿ ಮತ್ತು ಅತಿ ವೇಗದ ಶತಕ ಕೂಡ ಬಾರಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಫ್ಘಾನಿಸ್ತಾನ ವಿರುದ್ಧ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ರೋಹಿತ್ ಶರ್ಮಾ ಅವರೇ ಶಾಕ್ ಆದ್ರೆ ಆಗಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಅಫ್ಘಾನಿಸ್ತಾನ ಮೇಲೆ ಹೇಗೆಲ್ಲ ಆಡಿದ್ದಾರೆ ಮತ್ತು ಯಾವೆಲ್ಲ ಶಾಟ್ ಗಳನ್ನ ಹೊಡೆದಿದ್ದಾರೆ ಮತ್ತು ಎಷ್ಟು ರನ್ ಕಲೆ ಹಾಕಿದ್ದಾರೆ, ಎಷ್ಟು ಸಿಕ್ಸ್ ಅನ್ನ ಬಾರಿಸಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಎ ತಂಡ ಆಗಿರ್ಬೋದು ಮತ್ತು ನಮ್ಮ ಭಾರತದ ಬಿಗ್ ತಂಡ ಆಗಿರ್ಬೋದು, ಎರಡೂ ತಂಡಗಳು ಕೂಡ ಇದೀಗ ಅದ್ಭುತ ಪ್ರದರ್ಶನ ಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಎ ತಂಡ ಅಂದ್ರೆ ಮೊದಲಿಗೆ ನಮ್ಮ ಭಾರತದ ಎ ತಂಡದ ಬಗ್ಗೆ ನಾವು ಮಾತಾಡಲೇಬೇಕು. ಇದೀಗ ಈ ಮೂರು ತಂಡಗಳ ನಡುವೆ ಇದೀಗ ಟ್ರೀ ಸೀರೀಸ್ ಆಯೋಜಿಸಲಾಗಿತ್ತು. ಶ್ರೀಲಂಕಾ ಎ, ಅಫ್ಘಾನಿಸ್ತಾನ ಎ ಮತ್ತು ನಮ್ಮ ಭಾರತ ತಂಡ ಎ ತಂಡ ಈ ಮೂರು ತಂಡಗಳ ನಡುವೆ ಟ್ರೀ ಸೀರೀಸ್ ಆಯೋಜಿಸಲಾದ್ರೆ ಆಗಿತ್ತು. ಇನ್ನು ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಶ್ರೀಲಂಕಾ ಎ ವಿರುದ್ಧ ಸೋಲೋ ಪಂದ್ಯವನ್ನಾದ್ರೆ 8 ರನ್ಗಳಿಂದ ಗೆಲ್ಲುತ್ತೆ. ಇನ್ನು ಈ ಪಂದ್ಯದಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅನ್ಸುಲ್ ಕೊಂಬಾಜ್ ಆಗಿರ್ಬೋದು, ಅರ್ಷದ್ ಖಾನ್ ಆಗಿರ್ಬೋದು ಮತ್ತು ಋತುರಾಜ್ ಗಾಯಕ್ವಾಡ್ ಈ ಮೂವರು ಕೂಡ ಅದ್ಭುತವಾಗಿ ಪ್ರದರ್ಶನ ಮಾಡ್ತಾರೆ ಈ ಪಂದ್ಯದಲ್ಲಿ. ಆದ್ರೆ ವೈಭವ್ ಸೂರ್ಯವಂಶಿ ಅವರು ಕೇವಲ 14 ರನ್ ಬಾರಿಸಿರ್ತಾರೆ ಮತ್ತು ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ತುಂಬಾನೇ ಬೇಜಾರಾಗಿ ಇರುತ್ತೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ ಅವರ ಬ್ಯಾಟ್ ನಿಂದ ರನ್ ಬಾರದೇ ಇರೋ ಕಾರಣದಿಂದಾಗಿ. ಆದ್ರೆ ಈ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಅಮೋಘ ಪ್ರದರ್ಶನ ಕೊಟ್ಟಿದ್ದಾರೆ ವೈಭವ್ ಸೂರ್ಯವಂಶಿ. ಅಷ್ಟಕ್ಕೂ ಎಷ್ಟು ರನ್ ಹೊಡೆದಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ ನೋಡೋದಾಯ್ತು ಅಂತಂದ್ರೆ ಬರೋಬ್ಬರಿ 136 ರನ್ ಹೊಡೆದಿದ್ದಾರೆ ವೈಭವ್ ಸೂರ್ಯವಂಶಿ ಅವರು ಅಫ್ಘಾನಿಸ್ತಾನ ಎ ವಿರುದ್ಧ. ಹೌದು ಸ್ನೇಹಿತರೆ, ಕೇವಲ 28 ಬಾಲ್ ಅಲ್ಲಿ ಸೆಂಚುರಿ ಕೂಡ ಆಗುತ್ತೆ. ಇನ್ನು 37 ಬಾಲ್ ಅಲ್ಲಿ 136 ರನ್ ಬಾರಿಸುತ್ತಾರೆ ಮತ್ತು ಇದರಲ್ಲಿ 12 ಸಿಕ್ಸ್ ಹೊಡೆದಿದ್ದಾರೆ ವೈಭವ್ ಸೂರ್ಯವಂಶಿ. 12 ಸಿಕ್ಸ್ 8 4 ಜೊತೆಗೆ ವೈಭವ್ ಸೂರ್ಯವಂಶಿ ಅವರು 270 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಇದನ್ನ ಕಂಡಂತ ರೋಹಿತ್ ಶರ್ಮಾನು ಕೂಡ ಇದೀಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ರೀತಿ ಆಡ್ತಾ ಇರೋದನ್ನ ನೋಡಿದ್ರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಾನು ಏನು ಮಾತನಾಡಲು ಸಾಧ್ಯವಿಲ್ಲ. ಏಕೆಂದ್ರೆ ವೈಭವ್ ಸೂರ್ಯವಂಶಿ ಅವರು ODI ನಲ್ಲೂ ಕೂಡ T20 ತರ ಆಡ್ತಾ ಇದ್ದಾರೆ. ಅದೇ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತಂದು ರೋಹಿತ್ ಶರ್ಮಾ ಅವರು ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಅದ್ಭುತ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡಕ್ಕೆ ಇದೀಗ ಮತ್ತೊಬ್ಬ ಓಪನರ್ ಸಿಕ್ಕಿದ್ದಾರೆ ಮತ್ತು ರೋಹಿತ್ ಜಾಗದಲ್ಲಿ ಇವರೇ ಫಿಟ್ ಆಗಲಿದ್ದಾರೆ ಎಂದು ಇದೀಗ ಅಭಿಮಾನಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.